ಸೂಪರ್ ಸಾಂಗ್, ಒಳ್ಳೆ ಡ್ಯಾನ್ಸ್, ಒಳ್ಳೆ ಓಕೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಯುವರಾಜ್ ಕುಮಾರ್ ಅವರು ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಕರ್ನಾಟಕದಾಗೆ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಆದ್ಮೇಲೆ ನೆಕ್ಸ್ಟ್ ಯುವರಾಜ್ ಕುಮಾರ್ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಬದಗೆ ಅಪ್ಪು ಭಾಸ್ಕರ್ ಜೈ, ಅಪ್ಪು ಭಾಸ್ಕರ್ ಜೈ. ತುಂಬಾ ಚೆನ್ನಾಗಿದೆ. 100 ಡೇಸ್ ಪಕ್ಕ ರಾಜವಂಶಕ್ಕೆ. ಸರ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಯುವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫ್ಯಾಮಿಲೀಸ್ ಎಲ್ಲ ಬಂದು ನೋಡ್ಬೋದು ಸರ್. ಸಿನಿಮಾ ಮಾತ್ರ ನಮಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಎಲ್ಲರೂ ನೋಡ್ಬೋದು. ನಮ್ಮ ಯುವ ಬಾಸ್ ಹೇಳೋಕ್ಕಾಗಲ್ಲ, ಮಾಡಿ ತೋರಿಸಿದಾರೆ, ಬಂದು ಎಲ್ಲರೂ ನೋಡ್ಬೋದು. ಅಣ್ಣ ಮೂವಿ ಮಾತ್ರ ಚೆನ್ನಾಗೈತಿ. ಲಾಸ್ಟ್ ಸೀನ್ ಆದರೂ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವ್ರನ್ನೇ ನೋಡ್ದಂಗೆ ಆಯಿತು. ನಮ್ಮ ಬಾಸ್ಗಳನ್ನ ತುಂಬ ದಿನ ಆಗಿತ್ತು ಜಾಕಿ ಮೂವಿಲಿ ನೋಡ್ದಂಗೆ. ಆ ಜೋಕರ್ ವೇಷ ಹಾಕೊಂಡು ಬಂದಾಗ ಅದೇ ಆಕ್ಷನ್ಸು, ಅದೇ ಫೈಟಿಂಗ್ಸ್ ಎಲ್ಲ. ಮೂವಿ ಮಾತ್ರ ಎಲ್ಲ ಚೆನ್ನಾಗೈತಿ. ನಾವು ತೆಲುಗು ಆದರೂ ಕೂಡ ಕನ್ನಡಾಭಿಮಾನಿಗಳನ್ನ ಎಲ್ಲ ಮೂವಿಗಳನ್ನ ನೋಡೋಣ, ಬೆಳೆಸೋಣ. ಎಲ್ಲರ ಮೂವಿ ಮಾತ್ರ ಚೆನ್ನಾಗೈತಣ್ಣ ಅಷ್ಟೇ. ಇಂಥ ಒಳ್ಳೆ ಫಿಲಮ್ನ ಕನ್ನಡದವ್ರು ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಅವ್ನು ಯಾವನೋ ತಮಿಳ್ನಾಡಲ್ಲಿ ನಿಂತು ತಮಿಳಿಂದ ಕನ್ನಡ ಹುಡ್ತು ಅಂದಲ್ಲ, ಅವನಿಗೆ ಮೆಟ್ಟಲ್ ಹೊಡೆದಂಗೆ ಹೇಳ್ಬೇಕು. ನಮ್ಮ ಕನ್ನಡದಲ್ಲೂ 100 ಕೋಟಿ ಬರೋ ಫಿಲಮ್ ಇದಾವೆ ಅಂತ. ಮೂವಿ ಮಾತ್ರ ಚಿಂದಿ. ಜೈ ಅಪ್ಪು ಬಾಸ್ ಥರನೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜೈ ಯುವ ಬಾಸ್. ಸಿನಿಮಾ ಮಾತ್ರ ಸೂಪರ್ ಹಿಟ್ ಆಗಿದೆ. ನಮ್ಮ ಯುವ ಬಾಸ್ ಏನಂದ್ರೆ 2 ಸಿನಿಮಾ ಮಾಡಿರ್ತಾರೆ ಅನ್ಸಿದ್ರೆ, ಒಂಥರ 15ರಿಂದ 20 ಫಿಲಮ್ ಮಾಡಿರ್ತಾರೆ. ಒಂಥರ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒಟ್ಟಿಗೆ ಏನಂದ್ರೆ ಯುವ ಬಾಸ್ ಯಂಗ್ಸ್ಟರ್ ಥರ ಕಾಣೋದಿಲ್ಲ. 15ರಿಂದ 20 ಫಿಲಮ್ ಮಾಡಿ ಹೀರೋಗಳು ಇರ್ತಾರೆ ಗೊತ್ತಾ, ಆ ರೇಂಜ್ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಯುವ ಬಾಸ್ಗೆ, ಅಪ್ಪು ಬಾಸ್ಗೆ. ಎಕ್ಕ ಫಿಲಮ್ ಸೂಪರ್ ಆಗೈತೆ ಅಣ್ಣ. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಸೂಪರ್ ಅಣ್ಣ, ಚೆನ್ನಾಗಿದೆ. ಫಿಲಮ್ ಮಾತ್ರ ಸೂಪರ್ ಆಯ್ತು ಬ್ರೋ. ಎಲ್ಲರೂ ಆಡಿಯನ್ಸ್ ಬಂದು ನೋಡ್ರಿ, ಎಲ್ಲ ಸಗದ ಫಿಲಮ್ಮು ತುಂಬ ಚೆನ್ನಾಗಿದೆ. ಎಕ್ಕ ಫಿಲಮ್ಮು. ಇದನ್ನು ಫ್ಯಾಮಿಲಿ ಮತ್ತು ಕಾರ್ ಡ್ರೈವರ್, ಆಟೋ ಡ್ರೈವರ್, ಇದು ಕುಟುಂಬದ ಬಂದು ಎಲ್ಲ ಫಿಲಮ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಅಪ್ಪು ಬಾಸ್ಗೆ ಜೈ. ಎಕ್ಕ ಮೂವಿ 100 ಡೇಸ್ ಓಡ್ಲಿ ಅಂತ ಹಾರೈಸ್ತೇನೆ. ಅಪ್ಪು ಬಾಸ್ಗೆ ಜೈ, ಅಪ್ಪು ಬಾಸ್ಗೆ ಜೈ. ಅಪ್ಪು ಅವರು ತೀರ್ಕೊಂಡಿಲ್ಲ, ಇವ್ರು ಮತ್ತೆ ಬಂದಿದ್ದಾರೆ. ಪಿಕ್ಚರ್ ಭಾಳ ಚೆನ್ನಾಗಿದೆ, ಕುಟುಂಬ ಸಮೇತ ನೋಡ್ಬೋದು. ಎಲ್ಲರೂ ಬರ್ರಿ, ಪಿಕ್ಚರ್ ನೋಡ್ರಿ, ಹಾರೈಸ್ರಿ. ನಮ್ಮ ದೊಡ್ಡ ಮನೆನೇ ಯುವ ರಾಜ್ಕುಮಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಯುವ ರಾಜ್ಕುಮಾರ್ ತಂದೆ ಅಜ್ಜನೇ ಮುತ್ತುರಾಜ್. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಅವ್ರ ಮಂತಾನೆ ಯಾವತ್ತೂ ಕೊನೆವರೆಗೂ ಇದ್ದೇ ಇರುತ್ತೆ. ಕರ್ನಾಟಕ ಭೂಮಿ ಅಂದ್ರೆ ಅವ್ರು ಅಂದರೆ ಕರ್ನಾಟಕ. ಸಿನಿಮಾ ಭಾಳ ಚೆನ್ನಾಗಿದೆ. ಎಲ್ಲ ಸಹ ಕುಟುಂಬ ಸಮೇತ ಸಿನಿಮಾ ನೋಡಬೇಕು, ಬಂದು ನೋಡ್ರಿ. ಒಂದೊಂದು ಶೂಟ್ಸ್ಗಳು ಅಂದರೆ ನಮ್ಮ ಅಪ್ಪು ಸರ್ ಅಲ್ಲೆಲ್ಲೇ ಬಂದು ಹೋಗ್ತಾರೆ ಗೆರೆಯಲ್ಲಿ. ಅದು ಅದ್ಭುತವಾಗಿರುತ್ತೆ. ಸಿನಿಮಾನ ಎಲ್ಲರೂ ಬಂದು ನೋಡಿ, ಸಹ ಕುಟುಂಬ ಸಮೇತ ಸಿನಿಮಾ ನೋಡ್ಬೋದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಮೂವಿ ಚೆನ್ನಾಗಿದೆ. ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಬರಬೇಕು ಎಲ್ಲ ಫ್ಯಾಮಿಲಿಗಳು ನೋಡೋಕ್ಕೆ. ತುಂಬ ಚೆನ್ನಾಗಿದೆ ಮೂವಿ. ಬಟ್ ಇನ್ನು ಸ್ವಲ್ಪ ಟ್ರೈ ಮಾಡ್ಬೇಕಂತ ಹೇಳ್ತೀನಿ. ಸಿನಿಮಾ ಇದು ನಾವು ಫ್ಯಾನ್ಸ್ ರಿವ್ಯೂ ಕೊಡೋದಕ್ಕಿಂತ ನಾರ್ಮಲ್ ಆಡಿಯನ್ಸ್ ರಿವ್ಯೂ ಕೇಳಿದರೆ ಇನ್ನೂ ಗೊತ್ತಾಗುತ್ತೆ ಮೂವಿ ಹೇಗಿದೆ ಏನು ಅಂತ. ಫ್ಯಾನ್ಸ್ಗಳು ಏನು ಫಸ್ಟ್ ಶೋ ನೋಡಿ ಫ್ಯಾನ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಬಟ್ ನಮ್ಮ ಒಪಿನಿಯನ್ಕಿಂತ ನಾರ್ಮಲ್ ಆಡಿಯನ್ಸ್ ಒಪಿನಿಯನ್ ಕೇಳಿ ಮೂವಿ ಚೆನ್ನಾಗಿದೆನೋ ಇಲ್ಲ, ನೆಗೆಟಿವ್ ಟ್ರೆಂಡ್, ಆ ಟ್ರೆಂಡು ಈ ಟ್ರೆಂಡು ಅದು ಸೈಡಿಗೆ ಇಟ್ಬಿಡ್ರಿ. ಬಟ್ ಮೂವಿ ಮಾತ್ರ 100% ಪೈಸಾ ವಸೂಲು ಮಾಡುತ್ತೆ. ಮೂವಿ ಚೆನ್ನಾಗಿದೆ. ಯುವಣ್ಣರ ಆ್ಯಕ್ಟಿಂಗು ಯುವ ಮೂವಿಕ್ಕಿಂತ ಇದರಲ್ಲಿ ಇನ್ನೂ ಚೆನ್ನಾಗೇ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು 2ನೇ ಮೂವಿ ಇದೆ, ಇನ್ನೂ ಹೋಗುತ್ತೆ, ಇನ್ನು 3, 4, 5 ಅಂತ ಹೋಗುತ್ತೆ. ಮೂವಿ ಚೆನ್ನಾಗಿದೆ ಒಟ್ಟಿನಲ್ಲಿ. ಸಬ್ ಟೈಟಲ್ಲೇ ಕೊಡ್ತಾ ಇಲ್ಲ, ಸಬ್ ಟೈಟಲ್ ಏನು ಇಟ್ಟೇ ಇಲ್ವಲ್ಲ ಅಂತ ಅಂದ್ಕೊಂಡ್ವಿ. ಈಗ ಫಿಲಮ್ ನೋಡಿದ್ಮೇಲೆ ಗೊತ್ತಾಯಿತು ಯಕ್ಕ ಸಬ್ ಟೈಟಲ್ ಪಕ್ಕಾ ಸುಕ್ಕ ಅಂತ. ಯಾಕೆಂದರೆ ಫಸ್ಟ್ ಫಿಲಮ್ ನಾವು ನೋಡಿದ್ವಿ, ಸ್ವಲ್ಪ ಕ್ಲಾಸಾಗಿ ಕೊಟ್ಟಿದ್ರು. ಇದು ಫುಲ್ಲು ಹೆಂಗೆ ಅಂದರೆ ಮಾಸಾಗಿ ಬಂದ್ಬಿಡ್ತು. ಇಂಟರ್ವಲ್ ಬ್ಲಾಕಲ್ಲಿ ಮಾಸು, ಕ್ಲೈಮ್ಯಾಕ್ಸಲ್ಲಿ ಬಂದ್ಬಿಟ್ಟು ಮಾಸು, ಪಕ್ಕಾ ಮಾಸ್ ಎಂಟರ್ಟೈನರ್ ಆಗಿಬಿಡ್ತು. ಆಮೇಲೆ ಈ ಡ್ಯಾನ್ಸು ಫೈಟು ಅನ್ನೋದೆಲ್ಲ ಗೊತ್ತಲ್ಲ, ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಆ್ಯಕ್ಟಿಂಗು ಹೇಳ್ತಿದ್ರು ಫಸ್ಟ್ ಫಿಲಮ್ ನೋಡಿ ಹಂಗೆ ಹಿಂಗೆ ಅಂತ. ಬಂದು ಸೆಕೆಂಡ್ ಫಿಲಮ್ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಯಾರೋ ಹುಡ್ತಾನೆ ಕಲೆಗಾರ ಅಲ್ಲ, ಕಲಿತಾ ಎಲ್ಲರೂ ಕಲಿತಾರೆ. ಕಲಿಯೋ ತನಕ ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಆ ಕೋತಿ ಗೀತಿ ಅವೆಲ್ಲ ಸೈಡಿಗಿಟ್ರೆ ಫ್ಯೂಚರಲ್ಲಿ ಕನ್ನಡ ಇಂಡಸ್ಟ್ರಿ ಆಳೋಕ್ಕೆ ಒಬ್ಬ ಗಂಡು ಮಗ ಬಂದ ಅಂತ ಹೇಳ್ತೀನಿ. ಸರ್ ಇವತ್ತು ಎಕ್ಕ ಫಿಲಮ್ ನೋಡ್ಕೊಂಡು ಇವತ್ತು ಬರ್ತದೆ ಮಾರ್ನಿಂಗ್ ಶೋ. ಇವತ್ತು ರಾಜ್ಯಾದ್ಯಂತ ಕನ್ನಡ ಚಿತ್ರೋದ್ಯಮ ಇವತ್ತು ಹಬ್ಬ ಥರ ಆಚರಿಸ್ತಾ ಇದ್ದಾರೆ. ಯಾಕೆಂದರೆ ಅಭಿಮಾನಿಗಳು ಇವತ್ತು ಎಂದಿಗೂ ಇಲ್ಲಿವರೆಗೆ ಅಪ್ಪು ಹೋದ್ಮೇಲಿಂದ ಇಂಥ ಜನ ಸಂದಣಿ, ಇಂಥ ಜನ ಅಭಿಮಾನಿಗಳು ಇವತ್ತು ಕರ್ನಾಟಕಾದ್ಯಂತ ನೋಡ್ತಾ ಇದ್ದಾರೆ ಅಂದರೆ ಇದೇ ಎಕ್ಕ ಫಿಲಮ್ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು. ಇವತ್ತು ಇನ್ನು ಮುಂದೆ ಈ ಫಿಲಮ್ಮು ಉದ್ಯಮಿಗಳು ಸಹ ಅರ್ಥ ಮಾಡ್ಕೊಂತಾರೆ. ಚಿಕ್ಕ ಕಲಾವಿದರು ಏನದಾರಲ್ಲ ಇದನ್ನು ನೋಡ್ಕೊಂಡು ಇವತ್ತು ಧೈರ್ಯವಾಗಿ ಬಂದೇ ಬರ್ತಾರೆ.
ಫಿಲಮ್ ಮಾಡೋದಕ್ಕೆ ಅಂತ ನಾನು ಇವತ್ತು ಈ ಎಕ್ಕ ಫಿಲಮ್ ನೋಡಿದ ಮೇಲೆ ಹೇಳ್ತೇನೆ. ಎಕ್ಕ ಫಿಲಮ್ ಮಾತ್ರ ಸೂಪರ್ ಡೂಪರ್ ಇದೆ, ಭಾಳ ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳು ಸಹ ಇವತ್ತು ನೋಡ್ತಾರೆ. ಯಾಕೆ ಎಲ್ಲ ಯಾವುದೋ ದರ್ಶನ ಅಭಿಮಾನಿ ಆಗಲಿ, ಸುದೀಪ್ ಅಭಿಮಾನಿ, ಯಶ್, ಪ್ರತಿ ಶಿವಣ್ಣಂದು ಪ್ರತಿ ಎಲ್ಲ ಅಭಿಮಾನಿಗಳು ಸಹ ಈ ಎಕ್ಕ ಫಿಲಮ್ ನೋಡ್ತಾರೆ. ಯಾಕಂದರೆ ಇಂಥ ಯುವಕ ಬರ್ತಿದ್ದಾರೆ, ನಾವು ಇಂಥ ಯುವಕರನ್ನು ಪ್ರೀತಿಸ್ಬೇಕಂತಂದು ಅಭಿಮಾನಿಗಳು ಇವತ್ತು ಎಕ್ಕ ಫಿಲಮ್ 100 ಡೇಸ್ ಆಗೋವರೆಗೂ ನೋಡ್ತಾರಂತ ನಾನು ಹಾರೈಸ್ತಾ ಇದ್ದೀನಿ. ನಾನು ತಿಪ್ಪೇಸ್ವಾಮಿ, ದಾವಣಗೆರೆ. ಚಿತ್ರಕ್ಕೆ